ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ವೈಎನ್ ನಾರಾಯಣಸ್ವಾಮಿ. ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಮತ್ತೊಮ್ಮೆ ದೆಹಲಿಯ ಪಾರ್ಲಿಮೆಂಟ್ ಆರಿಸಲು ಕಾರ್ಯಕರ್ತರು ಶಕ್ತಿ ಕೇಂದ್ರದ ಮೂಲಕ ಮೋದಿಯ ಕನಸಿನ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎನ್ ನಾರಾಯಣಸ್ವಾಮಿ ಹೇಳಿದರು. ಅವರು ಊಲವಾಡಿ ಕ್ಷೇತ್ರದ ಬಿಜೆಪಿ ಶಕ್ತಿ ಕೇಂದ್ರದ ಮಹಾಸಭೆಯನ್ನು ಮಾಡಿಕೆರೆ ಕ್ರಾಸ್ನಲ್ಲಿರುವ ಲಕ್ಷ್ಮೀ ದೇವಸ್ಥಾನದ ಬಳಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಮೋದಿ ದೇಶದ 15,000 ಕೇಂದ್ರಗಳಲ್ಲಿ ಭಾಜಪಾ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಮಾಡಿದ್ದು ಅದು ಯಶಸ್ವಿಯಾಗಿದೆ ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 272 ಸ್ಥಾನಗಳನ್ನು ಪಡೆದಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 350 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೋದಿಯು ಸರ್ಕಾರ ಮತ್ತೆ ಅಧಿಕಾರಕ್ಕೆ ತರುತ್ತೇವೆ ಎಂದರು. ಕೋಲಾರದ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ನಾರಾಯಣಸ್ವಾಮಿ, ಬಿಜೆಪಿ ಅಭ್ಯರ್ಥಿ ಯಾರು ಎಂದರೆ ನರೇಂದ್ರ ಮೋದಿ, ಬಿಜೆಪಿ ಚಿಹ್ನೆ ಎಂದರೆ ಕಮಲ, ಇಲ್ಲಿ ವ್ಯಕ್ತಿ ನಗಣ್ಯ, ಬಿಜೆಪಿ ಎಂದರೆ ದೇಶ ಮೊದಲು, ನಂತರ ಪಕ್ಷ, ನಂತರ ವ್ಯಕ್ತಿ ಎಂದರು. ದೇಶದಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಳ್ಳಕ್ಕೆ ಜನ ಇಲ್ಲ. 400ರಿಂದ 40 ಸೀಟಿಗೆ ಬಂದಿವೆ. 543 ಸೀಟುಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಇದ್ದಾರೆ ಎಂದರು. ಮೋದಿಗೆ ಅಧಿಕಾರ ಕೊಟ್ಟಿರುವುದು ಕೇವಲ 55 ತಿಂಗಳು ಮಾತ್ರ. ಜಲಸಾರಿಗೆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಮಾಡಿರುವುದು ಬಿಜೆಪಿ ಎಂದ ಅವರು, ಮುಂದಿನ ದಿನಗಳಲ್ಲಿ ನದಿ ಜೋಡಣೆ ಸಹ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಸುಶೀಲಾ ದೇವರಾಜ್, ಮಾಡಿಕೆರೆ ಅರುಣ್ ಬಾಬು, ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಕಾರ್ಯಕರ್ತರು ಮನೆ ಮನೆಗೆ ಬೂತ್ ಮುಖಾಂತರ, ಶಕ್ತಿ ಕೇಂದ್ರ ಮುಖಾಂತರ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸುಗಳನ್ನು, ಯೋಜನೆಗಳನ್ನು, ಸ್ಕೀಮ್ಗಳನ್ನು ಅವ್ರನ್ನ ಮನೆ ಮನೆಗೆ ತಲುಪಿಸೋ ಪ್ರಯತ್ನವನ್ನು ಮಾಡೋ ಮುಖಾಂತರ ಈ ಎಲೆಕ್ಷನ್ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಕಾರ್ಯಕ್ರಮ ಅಷ್ಟೇ. ಊಲ್ವಾಡಿ ಮಹಾಶಕ್ತಿ ಕೇಂದ್ರ ಮುಖಾಂತರ ಪ್ರಾರಂಭ ಆಗಿರೋ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಎಲ್ಲ ಬೂತ್ಗಳಿಗೂ ಪ್ರಚಾರ ಆಗ್ತದೆ, ಪ್ರಸಾರ ಆಗ್ತದೆ, ಮೀಟಿಂಗ್ಗಳು ಮಾಡ್ತೀವಿ. ಪ್ರತಿ ಬೂತಲ್ಲಿ ಮೇರಾ ಬೂತ್ ಸಬ್ಸೆ ಮಜಬೂತ್, ಹಮಾರಾ ಬೂತ್ ಅನ್ನೋ ಕಾರ್ಯಕ್ರಮ, ಅಮಿತ್ ಶಾ ಅವರು ಕೊಟ್ಟಿರೋ ಕಾರ್ಯಕ್ರಮ, ನರೇಂದ್ರ ಮೋದಿ ಅವರು ಕೊಟ್ಟಿರೋ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ನರೇಂದ್ರ ಮೋದಿ ಅವರು 15,000 ಕೇಂದ್ರಗಳಲ್ಲಿ ನಮ್ಮ ಭಾಜಪಾದ ಕಾರ್ಯಕರ್ತರು, ನಾಗರಿಕರ ಜೊತೆ, ರೈತರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದರು. ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಹೋದ ಸಲ ನಾವು 282 ಸೀಟ್ ಬಿಜೆಪಿ ಗೆದ್ದಿದ್ವಿ. ಈ ಸಲ 350 ಸೀಟ್ಗಿಂತ ಹೆಚ್ಚಾಗಿ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ನಿಯುಕ್ತಿ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ಬಿಜೆಪಿ ಅಭ್ಯರ್ಥಿ ಯಾರು ಅಂದ್ರೆ ನರೇಂದ್ರ ಮೋದಿ, ಬಿಜೆಪಿ ಚಿಹ್ನೆ ಯಾವುದಂದ್ರೆ ಕಮಲ. ಇಷ್ಟೇ. ನಾವು ವ್ಯಕ್ತಿ ನಗಣ್ಯ. ಬಿಜೆಪಿ ಅಂದ್ರೆ ದೇಶ ಮೊದಲು, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ ಮೂರನೇವರು. ಆದ್ರಿಂದ ಬಿಜೆಪಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನ್ ಇದೆ ಟಿಕೆಟ್ ಆಕಾಂಕ್ಷಿಗಳು. ನಿಮ್ಗೆ ಯಾರೋ ತಪ್ಪು ಹೇಳಿದ್ದಾರೆ, ಟಿಕೆಟ್ ಸಿಗ್ತಾ ಇಲ್ಲ. ಆದ್ರಿಂದ ಹೇಳ್ತಾರೆ, ಪಾಪ ಕಾಂಗ್ರೆಸ್ ಅವರು ಬೇರೆ ಕೆಲಸ ಇಲ್ವಲ್ಲ, ಹೇಳ್ತಾರೆ. ಆದ್ರೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಳ್ಳಕ್ಕೆ ಜನ ಇಲ್ಲ. 400 ಸೀಟುಗಳನ್ನು ಹೊಂದಿದ್ದ ಪಾರ್ಲಿಮೆಂಟ್ 40 ಸೀಟಿಗೆ ಬಂದಿದೆ. ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಈ ದೇಶದಲ್ಲಿ 250ಗಿಂತ ಹೆಚ್ಚು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರುವುದಿಲ್ಲ. ಆದರೆ 543 ಸೀಟುಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದೇ ಇರ್ತಾರೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಡಿಫರೆನ್ಸ್. ನದಿ ಜೋಡಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಿರ್ತೀವಿ. ನಮಗೆ ನೀವು ಕೊಟ್ಟಿರೋ ಅವಕಾಶ 55 ತಿಂಗಳು ಮಾತ್ರ. ಗಂಗಾ ನದಿಯನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ನಮಾಮಿ ಗಂಗೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಜಲ ಸಾರಿಗೆ ವ್ಯವಸ್ಥೆಯನ್ನ ಮೊಟ್ಟ ಮೊದಲನೆಗೆ ಪ್ರಾರಂಭ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ವೆಸ್ಟ್ ಬೆಂಗಾಲಿಂದ ಕಾಶಿ ತನಕ ಸರಕು ಸಾಗಾಣಿಕೆ ಗಂಗಾ ನದಿಯಲ್ಲಿ ಬರ್ತಾ ಇದೆ. ಇದು ಯಾರು ಊಹಿಸಿರ್ಲಿಲ್ಲ. ನಮ್ಗೆ ಆಸೆ ಇದೆ, ಗಂಗಾ ಕಾವೇರಿ ಜೋಡಣೆ ಮಾಡಬೇಕು, ಬ್ರಹ್ಮಪುತ್ರ, ಭದ್ರಾ, ತುಂಗ ಎಲ್ಲ ಜೋಡಣೆ ಮಾಡಬೇಕು, ನಮ್ಗೆ ಆಸೆ ಇದೆ. ಅದನ್ನೇ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಪ್ರತಿ ರೈತರ ಭೂಮಿಗೆ ನಾವು ನೀರು ಕೊಡ್ತೀವಿ ಅನ್ನೋ ಸ್ಕೀಮ್ ಮಾಡಿದೀವಲ್ಲ, ಅದೇ ಸ್ಕೀಮು ಚಾಲನೆಯಲ್ಲಿದೆ. ಈ ಮುಂದಿನ 5 ವರ್ಷ ಅಧಿಕಾರದಲ್ಲಿ ನಾವೇ ಬರ್ತೀವಿ, ಚಿಂತೆ ಮಾಡಕ್ಕೆ ಹೋಗ್ಬೇಡಿ.
ಮುಂದಿನ 5 ವರ್ಷ ಅವಧಿಯಲ್ಲಿ ಆ ಕೆಲಸ ಮಾಡಿ ತೀರಿಸ್ತೀವಿ.